ಸವಿ ಸವಿ ನೆನಪು ಸಾವಿರ ನೆನಪು ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರು. ಹಾಯ್ ಹಲೋ ನಮಸ್ಕಾರ. ನಾನು ಇರ್ತಿದ್ದೀನಿ ಶಿವಮೊಗ್ಗದ ಕಮಲಾ ನೆಹರು ಮಹಿಳಾ ಕಾಲೇಜಿನಲ್ಲಿ. ಈ ದಿನ ಕಮಲಾ ನೆಹರು ಮಹಿಳಾ ಕಾಲೇಜಿನ ಹಳೆಯ ವಿದ್ಯಾರ್ಥಿಗಳ ಸಂಘವಾದಂತಹ ನಿರಂತರ ಸಂಘದಿಂದ ಹಳೆಯ ಸ್ನೇಹಿತೆಯರು ಎಲ್ಲ ಬಂದಿದ್ದಾರೆ. ನಾವೆಲ್ಲರೂ ಸೇರಿ ಕಾರ್ಯಕ್ರಮವನ್ನ ಮಾಡಬೇಕು. ಹಾಗೆ ಈ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿದ್ದಂತಹ HAS ನಾಗಭೂಷಣ ಸರ್ ಅವರು ಇದೇ ತಿಂಗಳು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಅವರಿಗೆ ಗುರುವಂದನೆ ಕಾರ್ಯಕ್ರಮ ಮತ್ತು ನಾವೆಲ್ಲರೂ ಒಂದು ಕಡೆ ಸೇರಿ ಮಾತಾಡಿ ಹಳೆಯ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿದ್ದೀವಿ. ರಿಯಲಿ ಐ ಆಮ್ ಹ್ಯಾಪಿ ಟು ಶೇರ್ ದಿಸ್ occasion with you all. Thank you. Keep watching ಸರಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೊದಲ ಬಾರಿಗೆ ನೀವು ಸರಜ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಎಪಿಸೋಡ್ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ಎಪಿಸೋಡ್ ಅನ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ಒಂದು ಇತಿಹಾಸವನ್ನ ಹೇಳ್ಬೇಕು ಅಂದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ಮಹಿಳಾ ಕಾಲೇಜು ಆಗಿರುವಂತಹ ಈ ಒಂದು ಕಮಲಾ ನೆಹರು ಮಹಿಳಾ ಕಾಲೇಜ್ ಕಟ್ಟಡವನ್ನ ಉದ್ಘಾಟನೆ ಮಾಡಿರುವಂತವರು ನಮ್ಮ ರಾಷ್ಟ್ರ ಕವಿಗಳಾದಂತಹ ಕುವೆಂಪು ಅವರು. ಈ ಕಾಲೇಜಿಗೆ ಶಿಲಾನ್ಯಾಸವನ್ನು ಮಾಡಿರುವಂತವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇಂತಹ ಹಿರಿಮೆ ಮತ್ತು ಗರಿಮೆಗೆ ಹೆಸರಾದಂತಹ ಕಮಲಾ ನೆಹರು ಮಹಿಳಾ ಕಾಲೇಜ್ ಶಿವಮೊಗ್ಗ ಇದರ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಹಳೆಯ ನೆನಪುಗಳ ಗುಚ್ಛವನ್ನ ಕಟ್ಟಿಕೊಡಕ್ಕೋಸ್ಕರ ಈ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಮತ್ತೆ ಸರ್ಗಳನ್ನೆಲ್ಲ ನೋಡ್ಕೊಂಡು ಬರೋಣ. ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು. ಸಹೋದ್ಯೋಗಿ ಬಂಧುಗಳೇ ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, one thing is very clear that I know that all of you are very hungry. I also know that hungry people normally become very angry. ಅನೇಕ ಒತ್ತಡಗಳು ಒಬ್ಬ ಟೀಚರ್ ಇದ್ರೆ ಅವ್ನು ಏನನ್ನ ಹೇಳಬೇಕು, ವಿದ್ಯಾರ್ಥಿಗಳನ್ನ ಯಾವುದಕ್ಕೆ ಮೋಟಿವೇಟ್ ಮಾಡಬೇಕು, ಅದು ಬಹಳ ದೊಡ್ಡ ಸಮಸ್ಯೆ ಆಗಿದೆ.
ಸಾಕೋದಿಲ್ಲ. ನಾವು ಅಡ್ಕೊಂಡೇ ಇರ್ತೀವಿ, ಯಾವಾಗ್ಲೂ ಅಡ್ಕೊಂಡಿರ್ತೀವಿ. ಎಲ್ಲ ಎಜುಕೇಶನ್ ಇದು ಆಗುತ್ತೆ, ನಾವು ಅನುಭವಿಸಿದೀವಿ. PUC ಅದನ್ನ ಅನುಭವಿಸಿ ಡಿಗ್ರಿ ಇಲ್ಲಿ ಬಂದಾಗ ನಾನು ಹಾರಕ್ ಶುರು ಮಾಡಿದ್ದೆ. ಹಾರಿದ್ದು ಅಂದ್ರೆ ಎಲ್ಲ ರೀತಿ ಹಾರಿಲ್ಲ, ಬಿಸ್ನೆಸ್ ವೈಸ್, ಪರ್ಟಿಕ್ಯುಲರ್ ವೈಸ್. ನನ್ನ ಮಕ್ಳಿಗೆ ಎಷ್ಟು ಚೆನ್ನಾಗಿ ಆಕ್ಟಿವ್ ಮಾಡಿದ್ದೀನಿ ಅಂದ್ರೆ ನಾನು ಈ ಜಾಗದಲ್ಲಿ ಕಲ್ತಿರೋದನ್ನ ಅಲ್ಲಿ ಕಲಿಸಿದ್ದೀನಿ. ಇಲ್ಲೂ ಕೂಡ ನಮ್ಮನ್ನ ಹೆಸರಿಡಿದು ಗುರುತಿಸ್ತಾರೆ ಅಂದ್ರೆ ಅದೇ ನಾವು ಒಂದು ನಮ್ಗೆ ಒಂದು ಗಳಿಸಿರುವಂತಹ ಒಂದು ಸಾಧನೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನಗೆ ತುಂಬಾ ಚೆನ್ನಾಗಿ ನೆನಪಾಗ್ತಾ ಇದೆ. ಸರ್ ಹತ್ರ ನಾನು ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ, ತುಂಬಾ ಹೆದರಿಕೆ ಆಗ್ತಿತ್ತು ನನಗೆ. ಸರ್ ಎದುರುಗಡೆ ನಿಲ್ಸ್ಬಿಟ್ಟು ಒಂದು ಪೊಯಮ್ ಓದು ಅಂತ ಹೇಳಿದ್ರು. ನಾನು ಅವ್ರು ನೋಡ್ಬಿಟ್ಟು ಹೆದರಿಕೆ ಆಗಿ, ಸರ್ ನಂಗೆ ತುಂಬಾ ಹೆದರಿಕೆ ಆಗುತ್ತೆ, ನಾನು ಓದಕ್ಕೆ ಬರೋದು ಆಗ್ತಾ ಇಲ್ಲ ಸರ್ ಅಂತ. ಅದಕ್ಕೆ ನಂಗೆ ಏನೋ ಬೈದ್ಬಿಟ್ರು ಸರ್ ಇಂಗ್ಲಿಷ್ ನಲ್ಲಿ. ಅದು ನಂಗೆ ಅರ್ಥನೇ ಆಗಲಿಲ್ಲ. ಇಂಗ್ಲಿಷೇ ಇರ್ಲಿಲ್ಲ ನನಗೆ ಹೇಳ್ಬೇಕು ಅಂದ್ರೆ. ನಾನು ನನ್ನ ಗೆಳತಿಗೆ ಹೇಳ್ತಾ ಇದ್ದೆ, ಏನೋ ಬೈದ್ಬಿಟ್ರು ಅಂತ ತುಂಬಾ ಅರ್ಥ ಇದೆ. ಅವ್ರು ಸಮಾಧಾನ ಮಾಡ್ತಿದ್ವು ನನಗೆ. ಆಗ ಪಂಪ ಪತ್ರದಲ್ಲಿ ಕುತ್ಕೊಂಡು ನಾವಿಬ್ರು ತುಂಬಾ ಮಾತಾಡ್ತಾ ಇದ್ವಿ. ನನಗೆ ಸಮಾಧಾನ ಮಾಡ್ತಾ ಇದ್ರು. ಇಲ್ಲಿ ಬಿಡಿ ಸರ್ ಹಂಗೇನೆ ಅಂತ ಹೇಳ್ತಾ ಇದ್ರು. ಇಲ್ಲ ಬಡೆಯಮ್ಮ, ನಾನು ಊರೆಲ್ಲ ನಾನು ಹಿಂದ್ಗಡೆ ಕುತ್ಕೊಳ್ತೀನಿ ಅಂತ ಹೇಳ್ತಿದ್ದೆ. ಹಿಂದ್ಗಡೆ ಕುತ್ಕೊಂಡ್ರೆ ಸರ್ ಬಂದ ತಕ್ಷಣ ನನಗೆ ಮುಂದೆ ಕಡೆ ಕಸಿ ಇಲ್ಲೇ ಮುಂದ್ಗಡೆ ಕೂರ್ಸ್ಬಿಡೋರು. ನನ್ನ ಸರ್ವದಿಂದ ಆ ಕಡೆ ಕೂರ್ಸೋರು, ನನ್ನ ಈ ಕಡೆ ಕೂರ್ಸೋರು. ಆಮೇಲೆ ನಮ್ಗೆ ಏನಾಗ ಕೇಳ್ತಿದ್ರು. ಒಂದಿನ ಸರ್ ತುಂಬಾ ಸ್ಟ್ರಿಕ್ಟ್, ಅಂದ್ರೆ ಅಷ್ಟೇ ಸ್ವಭಾವ. ನಾವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವೇನು ಅಂತ ಅನಿಸ್ತಾ ಇದೆ ಸರ್. ನಾನು ಇವಾಗ ಅರ್ಥ ಆಗ್ತಾ ಇದೆ ನಿಜವಾಗ್ಲೂ ಹೇಳ್ಬೇಕು ಅಂತ ಹೇಳಿದ್ರೆ. ಸರ್ ಬುಕ್ಸ್ ನಾವು ತಂದಿಲ್ಲ ಅಂದ್ರೆ ಮುಲಾಜಿಂದ ಬೈಕ್ ಹೊರಗಡೆ ಕಳ್ಸ್ಬಿಡೋರು ಎಲ್ಲರೂ. ನಾನು ಬುಕ್ಸ್ ತಂದಿರ್ಲಿಲ್ಲ, ಅವ್ರ ಹತ್ರ ಯಾಕೆ ಬಯಸ್ಕೋಬೇಕು ಅಂತ ಹೇಳಿ ನಾನು ಅವ್ರ ಬರೋಕ್ಕಿಂತ ಮುಂಚೆ ಹೊರಗಡೆ ಹೋಗಿ ರೆಸ್ಟ್ ರೂಮ್ ಕುತ್ಕೊಂಡ್ಬಿಡ್ತಾ ಇದ್ದೆ. ನೀವೆಲ್ಲರೂ ಕೂಡ ಸಿಕ್ಕಿದ್ದು ನಮ್ಮ ಒಂದು ಭಾಗ್ಯ ಅಂತ ಹೇಳ್ತೀನಿ. ಹಾಗಾಗಿ ನಾನು ನಿಮಗೆ ನನ್ನ ಮಾತನ್ನು ಮುಗಿಸ್ತೇನೆ. 1971 ನಾನು ಫೈನಲ್ ಇಯರ್ ಇದ್ದೆ. ಗುರುವನ್ನು ಬಿಟ್ಟು ನಮಸ್ಕಾರ ಮಾಡಿದ್ರೆ ಎಲ್ಲವೂ ನಮಗೆ ಸಿಗುತ್ತೆ. ಏನೇನೋ ಮಾತಾಡಿ ತಾಳಿದೆಗೂ ವಿರಸ, ಅದನ್ನ ಮರೆತು ಬಿಡಿ, ಅದನ್ನೆಲ್ಲ ಚಿಕ್ಕವರ ನೀವು ಮರೆತು ಬಿಡಿ, ಅದನ್ನೆಲ್ಲ ನೆಲೆಯಲೇಬೇಕು. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ನಿರಂತರ ಸಂಸ್ಥೆಯಿಂದ ನಡೆಯುತ್ತಿರುವ ಸ್ನೇಹ ಮಿಲನ ಮತ್ತು ಗುರುವಂದನಾ ಕಾರ್ಯಕ್ರಮ ಒಂದು ಬಹಳ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ನನ್ನ ಭಾವನೆ. ಇಲ್ಲೊಬ್ರು ಶತ್ರು ಇದ್ದಾರೆ, ಮೂಲರಿದ್ದಾರೆ, ಅದೇ ಗಡಿಯಾರ ಒಂದು ಮುಕ್ಕಾಲಾಗ್ಬಿಟ್ಟಿದೆ. ಏನ್ ಮಾಡಕ್ಕಾಗತ್ತೆ? ಆಯೋಜಕರಿಗೂ ಪ್ರಾಯೋಜಕರಿಗೂ ಬಹಳ ಕಷ್ಟ. ನಾಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದೇ ಶಿವಮೊಗ್ಗ ಕೋರ್ಟ್ ಅಲ್ಲಿ. ಜೊತೆಗೆ ನಾನು 2 ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದೀನಿ ಅನ್ನೋದಕ್ಕೆ ಕಾರಣ ಈ ಕಾಲೇಜು. ಆದ್ರೆ ವಾಟ್ ಐ ಆಮ್ ಟುಡೇ ಅನ್ನೋ ಒಂದು ಪ್ರಶ್ನೆಗೆ ಉತ್ತರವಾಗಿ ಈ ಕಾಲೇಜಿನ ಕಾಂಟ್ರಿಬ್ಯೂಷನ್ ಇದೆ ಅನ್ನೋದು ಹೇಳ್ತಾ ಇದ್ದೀನಿ. ನಾನು ಇವತ್ತಿನ ನಿಂತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ. 100 ಜನರನ್ನ ಚಾನಲ್ ಮೂಲಕ ಮತ್ತೆ ನೊಂದವರ ಆಶಾಕಿರಣವಾಗಿ ಮಾಡುವಂತಹ ಸಹಾಯ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಪ್ಲಾಟ್ಫಾರ್ಮ್ ಈ ಕಾಲೇಜು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ತುಂಬಾ ಹಳ್ಳಿಯಿಂದ ಬಂದವರು. ಬೆಳಗ್ಗೆ 10 ಮೈಲಿ ಸಂಜೆ 10 ಮೈಲಿ ನಡ್ಕೊಂಡು ವಿದ್ಯಾಭ್ಯಾಸ ಮಾಡಿ BA ಬಂದಿದ್ದು ಸೇರಿ ಸರ್ ಯೂಸ್ ಅನ್ನೋದನ್ನ ಡಿಕ್ಷನರಿ ನೋಡಿದ್ದೆ. ಸರ್ ಬೈಯದ ಏನರ್ಥ ಅಂತ. ಸರ್ ನಿಜವಾಗ್ಲೂ ಸರ್ ಅದರಿಂದ ಪ್ರೀತಿ ಇತ್ತು, ಹಾಗಾಗಿ ಇಂಗ್ಲಿಷ್ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡ್ಕೊಂಡಿದ್ದೆ. ಯಾರಿಗೂ ಮಾಡ್ಕೊಂಡು ಪಾಸ್ ಮಾಡಿಲ್ಲ ಸರ್. ಗಡಿಬಿಡಿಯಲ್ಲಿ ಭಾಷಣ ಮಾಡೋದು, ಊಟ ಗಂಟಲು ಸಿಗಾಕೊಂಡಂಗೆ ನೀರು. ಆ ಅವಸರದಲ್ಲಿ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಭಾವನೆಗಳನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ವಾಯ್ಸ್ ಇದ್ರಲ್ಲಿ ಇದೆ ಅಂತ ಹೇಳಿ ಅನ್ಕೋತೀನಿ. ನಾವು ಏನೂ ಆಗಲಿಲ್ಲ ಅಂದ್ರೆ ಒಳ್ಳೆ ಅಮ್ಮಂದಿರಂತೂ ಆಗಿದ್ದೀವಿ. ಯಾರೇ ದೇಶದ ಪ್ರಧಾನಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ನಮ್ ಮನೆಗೆ ನಾವು ಗ್ರೇಟೆ ಅಲ್ವಾ? ಆ ಗ್ರೇಟ್ ಆಗ್ಲಿಕ್ಕೆ ಈ ಕಾಲೇಜ್ ಗ್ರೇಟ್. 1000 ಜನ ಇದ್ರು ಸಾವನ್ ತಗ್ಸಕ್ ಆಗೋದಿಲ್ಲಂತೆ, ಕೋಟಿ ದುಡ್ಡಿದ್ರು ಮೋತನ್ ತಿನ್ನಕ್ ಬರೋದಿಲ್ಲಂತೆ ಅಂತ ಹೇಳ್ತಾರೆ ಸರ್. ಆದ್ರೆ ನಮ್ಮ ಬದುಕು ನಮಗೆ ಖುಷಿ ಕೊಡ್ಲಿ, ನಾವೆಲ್ಲರೂ ಚೆನ್ನಾಗಿರೋಣ, ಇರುವಷ್ಟು ದಿನ ನಗನಗುತ್ತಾ ಇರೋಣ. ಆ ನಗನಗುತ್ತಾ ತೋಟದ ಹೂಗಳಾಗಿ ಇರೋಣ. ಈ ಕಾಲೇಜಿನ ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ಳೋಣ ಅಂತ ಧನ್ಯವಾದಗಳು. ಇಲ್ಲಿನ ಇಂಗ್ಲಿಷ್ ಮೇಜರ್ ಫಸ್ಟ್ ಬ್ಯಾಚಿನ ಸ್ಟೂಡೆಂಟ್ ನಾನು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಈಗ ಬಂದ್ಬಿಟ್ಟು ಜಸ್ಟ್ ಈಗ ನೋಡೋದು ಅಷ್ಟೇ. ಆಮೇಲೆ ಬರಲಿಲ್ಲ. ಆಮೇಲೆ ಬೇರೆ ಸೆಕ್ಷನ್
ಅಂತ ನಾವು ಎಲ್ಲ ನೀವು ಬರಲ್ಲ ಅಂತೇಳಿ ನಮಗೆ ಇಂಗ್ಲೀಷ್ ಸರ್ ರವಿ ಸರ್ ತಗೊಳ್ತಾ ಇದ್ರು. ನಮ್ಗೊಂಥರ ಬೇಸರ, ಛೇ ನಮ್ಗೆ ಬರಲೇ ಕರ್ಕೊಂಡಿದ್ರು ಅಂತಾರೆ. ಕೊನೆಗೆ ಫೈನಲ್ ತನಕ ಕ್ಲಾಸ್ ತಗೊಳ್ಳೇ ಇಲ್ಲ ಅವ್ರು ನಮಗೆ. ಫೈನಲ್ ಕ್ಲಾಸ್ ಬಟ್ ಅವರೆಲ್ಲ ನನಗೆ ತುಂಬಾನೇ ಒಂಥರ ಪ್ರೌಡ್ ಫೀಲಿಂಗ್. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು ಏನೋ ಒಂದು ತೊರೆದ ಹಾಗೆ ಯಾವುದೋ ಮಂತ್ಲಿ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆ ಪ್ರೋಗ್ರಾಮ್ ಅಲ್ಲಿ ಇಲ್ಲಿ ಇನ್ಸ್ಟಿಟ್ಯೂಟ್ ನಮ್ಗೆ NES ಸಂಸ್ಥೆಗೆ ಎಲ್ಲರೂ ಕರೀತಾರೆ. ಸುಧಾಮೂರ್ತಿ ಅವ್ರು ಬಂದಾಗ ಅಲ್ಲಿ ನಾವು ಬಂದೋಗಿದ್ವಿ. ಆದ್ರೆ ನಾವು ಟೈಮ್ ಕೊಡಕ್ ಆಗಲ್ಲ. ಇವತ್ತು ಬರ್ಲೋ ಬೇಡ ಎಷ್ಟೋ ಜನ ಬರ್ಲಿಲ್ಲ. ಆದ್ರೆ ಈ ಫೀಲ್ ಸಿಗಲ್ಲ. ನಾವು ಕೂಡ ಮತ್ತೆ ಸ್ಟೂಡೆಂಟ್ಸ್ ಆಗಿ 23 ವರ್ಷ ಸಿದ್ಧಿ ವಿನಾಯಕ ಗಣಪತಿಯೇ ಪಾಲಿಸು ಭಕ್ತರ ಕರುಣದಲ್ಲಿ ದಯ ಪಾಲಿಸು ಭಕ್ತರ ಕರುಣದಲ್ಲಿ. ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ ಮೊದಲ್ ಕತ್ತ ಜಾತ್ರೆಯ ಬೊಚ್ಚ. ನನಗೆ ಎಲ್ಲವನ್ನು ಕೊಟ್ಟಿದೆ ಈ ಕಾಲೇಜ್. ಒಂದು ಭದ್ರ ಬುನಾದಿಯನ್ನ ಹಾಕೊಟ್ಟಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿಯಂತೆ ಮಹಿಳಾ ಶಿಕ್ಷಣದ ಮಹತ್ವವನ್ನು ಅರಿತು ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಹಾಗೂ ಇಡೀ ಮಲೆನಾಡಿನ ಭಾಗದಲ್ಲಿಯೇ ಪ್ರಪ್ರಥಮ ಪ್ರತಿಷ್ಠಿತ ಮಹಿಳಾ ಕಾಲೇಜಾಗಿ ಅಸ್ತಿತ್ವಕ್ಕೆ ಬಂದದ್ದು ಕಮಲಾ ನೆಹರು ರಾಷ್ಟ್ರೀಯ ಮಹಿಳಾ ಕಾಲೇಜು. 1965ರಲ್ಲಿ ಸ್ಥಾಪನೆಯಾದ ಈ ಕಾಲೇಜಿಗೆ ಅಡಿಗಲ್ಲು ಹಾಕಿದವರು ಈ ದೇಶದ ಮಾಜಿ ಪ್ರಧಾನಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಈ ಕಾಲೇಜಿನ ಕಟ್ಟಡವನ್ನ ಉದ್ಘಾಟಿಸಿದಂತವರು ರಾಷ್ಟ್ರಕವಿ ಕುವೆಂಪುರವರು ಎನ್ನುವುದೇ ನಮ್ಮೆಲ್ಲರ ಹೆಮ್ಮೆ. ಈ ಕಾಲೇಜಿನಲ್ಲಿ ಕಲಿತಂತಹ ಹಲವಾರು ವಿದ್ಯಾರ್ಥಿಗಳು, ಕನಿಷ್ಠ 32 ವಿದ್ಯಾರ್ಥಿಗಳಿಂದ ಆರಂಭವಾದಂತಹ ಈ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳನ್ನ ಈ ಸಮಾಜಕ್ಕೆ, ದೇಶಕ್ಕೆ ಕೊಡುಗೆಯನ್ನಾಗಿ ಕೊಟ್ಟಿದೆ.